ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಮನೇಲಿ ಏನು ತರಕಾರಿನೇ ಇಲ್ಲ ಅಂದಾಗ ಒಂದು 2-3 ಈರುಳ್ಳಿ ಇದ್ದರೆ ಸಾಕು, ಒಂದು ಒಳ್ಳೆ ಅದ್ಭುತ ಪಲ್ಯನ ಮಾಡ್ಕೋಬೋದು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಅವಸರಕ್ಕೆ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಬೇಗನೆ ಆಗೋಗುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಕಬ್ಬಿಣದ ಹಂಚನ್ನು ಇಟ್ಕೊಂಡು ಅದಕ್ಕೆ ಒಂದು 5-6 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಮಧ್ಯಮ ಗಾತ್ರದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪ ಬೇಕಿದ್ರೆ ದಪ್ಪನೂ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಈ ಥರ ಬಣ್ಣ ಬಂದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1.5 ಟೀ ಚಮಚದಷ್ಟು ಖಾರದ ಪುಡಿ, ಹಾಗೆ 1 ಟೀ ಚಮಚದಷ್ಟು ಶೇಂಗಾ ಪುಡಿ, 1.5 ಟೀ ಚಮಚದಷ್ಟು ಗುರಳ್ ಪುಡಿ ಅಂದರೆ ಹುಚ್ಚೆಳ್ ಪುಡಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಗುರಳ್ ಪುಡಿ ಮತ್ತು ಶೇಂಗಾ ಪುಡಿ ನಿಮ್ಮ ಹತ್ರ ಇಲ್ಲ ಅಂದರೆ ಬರೀ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕಿದ್ರೂ ಕೂಡ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಳಿ. ಹಾಕಿದ್ರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಕಡೆ ಮಸಾಲೆ ಹತ್ತೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ರೊಟ್ಟಿ ಚಪಾತಿ ಮಾಡಿದ್ಮೇಲೆ ಇದೇ ಹಂಚಲ್ಲಿ ಈ ಥರ ಮಾಡಿಟ್ಕೋತೀವಿ. ತುಂಬಾ ರುಚಿಯಾಗಿರುತ್ತೆ ಕಬ್ಬಿಣದ ಹಂಚಲ್ಲಿ ಮಾಡೋದ್ರಿಂದ. ಕಬ್ಬಿಣದ ಹಂಚು ಇಲ್ಲ ಅಂದರೆ ಮಾಮೂಲಿ ಪಾತ್ರೆನಲ್ಲೇ ಮಾಡ್ಕೊಳ್ಳಿ. ಹಂಚಿದ್ರೆ ಈ ಹಂಚಲ್ಲೇ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ ಮಾತ್ರ. ಇದನ್ನು ಈಗ ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲಿ ಬೇಯಿಸಿದ್ರೆ ಪಲ್ಯ ರೆಡಿ ಆಗೋಯ್ತು. ನೋಡಿ ಎಷ್ಟು ಬೇಗ ಆಗೋಯ್ತು. ಕಬ್ಬಿಣದ ಪಾತ್ರೆ ಆಗಿರೋದ್ರಿಂದ ಇನ್ನೂ ಬಿಸಿಯಾಗೇ ಇರುತ್ತೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿ 1-2 ನಿಮಿಷ ಹೇಗೆ ಮುಚ್ಚಿಡ್ತಾ ಇದ್ದೀನಿ. ಆನಂತರ ತೆಗಿತಾ ಇದ್ದೀನಿ. 1-2-3 ನಿಮಿಷ ಆದಮೇಲೆ ಈಗ ಬಡಿಸೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಬ್ಬಿಣದ ಹಂಚಾಗಿರೋದ್ರಿಂದ ಆಫ್ ಮಾಡಿದ ಮೇಲೂ ಕೂಡ ಇನ್ನೂ ಬಿಸಿನೇ ಇರುತ್ತೆ. ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಬೇಯ್ತಾ ಇರುತ್ತೆ. ಒಂದು 3/4 ಭಾಗದಷ್ಟು ಈರುಳ್ಳಿ ಬೆಂದರೆ ಸಾಕು. ತುಂಬ ಬೇಯಿಸೋ ಅಂಥ ಅವಶ್ಯಕತೆಯೂ ಇಲ್ಲ. ರೊಟ್ಟಿ ಚಪಾತಿ ಜೊತೆಗೆ, ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಬೆಳಗಿನ ಅವಸರಕ್ಕಂತೂ ತುಂಬಾ ಬೇಗ ನಾವು ಮಾಡ್ಕೋಬೋದು ಇದನ್ನು. ಈ ಅದ್ಭುತ ಪಲ್ಯನ ನೀವು ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.